ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹುಡುಗ ವಿಜಯ್ ಗೈಸ್. ಏನಂತ ಗೈಸ್, ಇವತ್ತು ಬೆಳಗ್ಗೆನೆ ಬಂದ್ಬಿಟ್ಟು ನಾವು ಒಳಗಡೆ ಬಂದ್ಬಿಟ್ಟಿದ್ವಿ. मजा आया. ಲೇಟಾಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. 1 ಸೆಕೆಂಡ್, ಸಾರಿ ಗೈಸ್. सॉरी 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 सॉरी. ನನ್ನ ತಮ್ಮ ಒಳಗಡೆ ನುಗ್ಗಿ ಕಬ್ ಕಡಿತಾ ಇದ್ದ. ಹಾಗೆ ಇನ್ನೊಬ್ರು ಕೂಡ ಬಂದ್ಬಿಟ್ಟು ಕಬ್ಬಿಗೋಸ್ಕರ. ಆಟೋ ಅಲ್ಲಿ ನಿಲ್ಸ್ಬಿಟ್ಟು ಇವ್ರು ಇಲ್ಲಿ ಬಂದು ಕಬ್ ಕಟ್ ಮಾಡ್ಕೊಳಕ್ಕೆ ಹಗ್ಗ ರೆಡಿ ಮಾಡ್ಕೊಂತ ಇದ್ದಾರೆ ಗೈಸ್. ನಾವೊಬ್ನೇ ಕದಿಲ್ಲ ಗೈಸ್, ನನ್ನ ಜೊತೆಗೆ ಇವನು ಕೂಡ ಅದಾನೆ. ಒಬ್ಬರೇ ಏನು ಮಾಡೋಕ್ಕಾಗಲ್ಲ ಗೈಸ್, ಇಬ್ಬಿಬ್ಬಿದ್ರೆ ಏನಾದ್ರು ಒಂದು ಮಾಡ್ಬೋದು ಅಂತ ನಾವು ಹೇಳ್ತಾ ಇದ್ದೀವಿ. ಇದು ಇದು ಆಕ್ಚುಲಿ ಚೆನ್ನಾಗಿರೋದು. ಅಲ್ಲಿ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಗೈಸ್ ಮನೆ ಕಡೆ ಬಂದ್ಬಿಟ್ವಿ. ಯಾಕೆಂದ್ರೆ ಗೈಸ್ ಸ್ನಾನ ಮಾಡಿ ಪೂಜೆ ಮಾಡಿ ಟಿಫಿನ್ ಮಾಡ್ಲಿಲ್ಲಂಗ ಒಳಗಡೆಗೆ ಬಂದ್ಬಿಟ್ವಿ ಗೈಸ್. ಯಾಕೆ ಅಂದ್ರೆ ಕಬ್ಬ್ ಆಯ್ದು ಕೊಟ್ಟೋದು ಕಬ್ಬ್ ತಗೊಂಡೋಗಕ್ಕೆ ಬಂದ್ಬಿಟ್ರು ಗೈಸ್. ಕಬ್ನ ಪದೇ ಪದೇ ಬೇಗ ಫಾಸ್ಟ್ ಆಗಿ ಇವರು ಲೋಡ್ ಮಾಡ್ಕೊಂತ ಇದ್ದಾರೆ ಗೈಸ್. ಲೋಡ್ ಮಾಡ್ಕೊಂಡ್ಬಿಟ್ಟು ಬೇಗ ಕಾಟ ಕಡೆ ಹೊಂಟ್ಬಿಟ್ರು ಗೈಸ್. ನಾವು ಕೂಡ ಅವ್ರ ಜೊತೆ ಕಾಟ ಮಾಸ ಅಂತ ಹಿಂದಿಂದ ಹೋಗ್ತಾ ಇದ್ದೀವಿ. ಕಾಟ ಗೀಟ ಮಾಸ್ಕೊಂಡ್ವಿ. ಗಾಡಿ ಸ್ವಲ್ಪ ಪ್ರಾಬ್ಲಮ್ ಐತಪ್ಪ, ಒಳ್ಳೆ ಗ್ಯಾರೇಜ್ ತೋರಿಸು ಅಂದ್ರು. ಅದಕ್ಕೋಸ್ಕರ ನಮ್ಮ ವಂಶದಲ್ಲಿ ಯಾವುದೋ ಒಂದು ಚೆನ್ನಾಗಿರೋ ಗ್ಯಾರೇಜ್ ತೋರಿಸು ಅಂತ ಗ್ಯಾರೇಜ್ ತೋರಿಸ್ಬಿಟ್ಟು ನಾ ಮನೆ ಕಡೆ ಹೊಂಟೆ ಗೈಸ್. ಮನೆ ಬರ್ತಿದ್ದಂಗೆ ನನಗೆ ಗೊತ್ತಾಗಿದ್ದೆ ಅಂದ್ರೆ ಕಬ್ ಕಡ್ಕೊಂಡು ಹೋಗಕ್ಕೆ ಇನ್ನೊಬ್ರು ಯಾರೋ ಬೇರೆ ಬಂದವ್ರೆ ಅಂತ ಗೊತ್ತಾಗ್ಬಿಟ್ಟು ಅದಕ್ಕೋಸ್ಕರ ನಾನು ಬೇಗ ಒಳಗಡೆ ಹೊಂಟ್ಬಿಟ್ಟೆ. नो कमेंट्स, नो कमेंट्स. ಇಲ್ಲಿ ಬರ್ತೇನೆ ನಮ್ಮ ಅಮ್ಮ ಲೆಕ್ಕ ಕೆಳಗೆ ನಿಂತ್ಬಿಡೋದ. ಕಾಟ ಆಗೈತಿ, ಬಿಲ್ ಎಷ್ಟಾಗೈತಿ ಅಂದ್ಬಿಟ್ಟು ಅಮೌಂಟ್ ಅಲ್ಲಿಕ್ಕೆ ಅಂತ ಹೇಳ್ಬಿಟ್ಟು ತಪ್ಪಿಸ್ಕೊಂಡ್ಬಿಟ್ಟೆ. ನನ್ನ ಮೇಲೆ ಹಣೆ ಇಟ್ಟಳು. ಕರೆಕ್ಟಾಗಿ ಲೆಕ್ಕ ಕೊಡ್ಲಿಲ್ಲ ಅನ್ನೋದೇ ಒಂದು ಖುಷಿ ಗಾಯ್ಸ್ ನನಗೆ. ಈ ಥರ ಮಿಸ್ಟೇಕ್ ನೀವ್ಯಾರೇ ಮಾಡ್ತೀರಾ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಯಾವ ಇವೆಲ್ಲ ಅಷ್ಟೊತ್ತಿಗೆ ಈ ಅಜ್ಜ ಬಂದ್ಬಿಟ್ಟು ಕಬ್ನ ಈ ರೀತಿ ಹೊತ್ಕೊಂಬರ್ತಾವನೆ. ಇದೊಂದೇ ಪೆಂಡಿ ಗೈಸ್ ಅವ್ನು ಹೊತ್ಕೊಂಬಾರ್ದು. ನೆಕ್ಸ್ಟ್ ಪೆಂಡಿ ಎಲ್ಲ ನಮ್ಮ ಕುಟಿಯಾಗ ಹೆಲ್ಪ್ ಕೇಳ್ಕೊಂಡು ನಮ್ಮ ಕುಟ ಮಾಡಿಸ್ಕೊಂತೇನೆ ಗೈಸ್ ಅವ ಅಜ್ಜ. ಯಾವ ರೀತಿ ಲೋಡ್ ಮಾಡ್ತಾವ ಅಂತ ನೋಡ್ಬನ್ನಿ ಗೈಸ್. ಕಾಲ್ ಸಿಕ್ಕಂದ್ರು ಕೂಡ ಈ ವಜ್ಜ ಲೋಡ್ ಮಾಡೋದು ಬಿಡಂಗಿಲ್ಲ. ಕಾಲ್ ಮ್ಯಾಗ ಇಕ್ಕೊಂಬಿಟ್ಟವನೆ ನೋಡಿ ಗೈಸ್, ಕಾಲ್ ತಕ್ಕೊಂತವನೀಗ. ಹಿಂಗೆ ಗೈಸ್ ಲೋಡ್ ಮಾಡೋದು. ಹೆಚ್ಚು ಕಮ್ಮಿ ಹಿಂಗೆ ಲೋಡ್ ಮಾಡ್ಕೊಂಡ್ಬಿಟ್ಟು ನಾವು ಕಾಟ ಮಾಡಿಸ್ಬೇಕಂತ ಡಿಸೈಡ್ ಮಾಡಿದ್ವಿ. ಯಾಕೆಂದ್ರೆ ಹೋದ ಸರಿ ಲೆಕ್ಕ ಸರಿಯಾಗಿ ಕೊಟ್ಟಿಲ್ಲ, ಈ ಸರಿ ಲೆಕ್ಕ ಅನ್ನೋದಕ್ಕೆ ಸರಿಯಾಗಿ ಕೊಡೋಣ ಅಂದ್ಬಿಟ್ಟು ಕಾಟ ಮಾಡಿಸ್ಕೊಂಡ್ಬಿಟ್ಟು ಬೇಗ ನಾನು ಸಂತಿಗೆ ಹೋಗ್ಬೇಕು ಅಂತ ನನ್ನ ತಮ್ಮನ ಕಸ್ಕೊಂಡ್ಬಿಟ್ಟೆ ಗೈಸ್. ನನ್ನ ತಮ್ಮ ಬೈಕ್ ತೊಗೊಂಡು ಬೇಗ ಬಂದ. ಹಾಗಾಗಿ ಅವನ ಜೊತೆ ನಾನು ಕೂಡ ಹೊಂಟ್ಬಿಟ್ಟೆ ಗೈಸ್. ಎಲ್ಲಿಗ ಅಂದ್ರೆ ಹಂಸ ಸಂತೆ ಮಾಡೋಕ್ಕೆ ಗೈಸ್. ಶುಕ್ರವಾರ ದಿನನೇ ನನಗೆ ಬ್ಲಾಗ್ ಮಾಡೋಕ್ಕೆ ಅವಕಾಶ ಸಿಗಾಕೊಂತೈತಿ. ಯಾಕೋ ಏನೋ ಒಂಚೂರು ಗೊತ್ತಿಲ್ಲ. ಇಲ್ಲಿ ಬರ್ತಾನೆ ಇವ್ ನೋಡಿ ನನ್ನ ತಮ್ಮನಿಂದ ಒಕ್ಕಂತವನೆ. ಇವನು ಕೂಡ ನನ್ನ ತಮ್ಮನ ಫ್ರೆಂಡೇ ಗೈಸ್. ಇವರೆಲ್ಲ ಬಂದ್ಬಿಟ್ಟು ಇಲ್ಲೇ ಒಂದು ಟೀಮ್ ಮಾಡ್ಕೊಂಡು ಮಾತಾಡೋಕೆ ನಿಂತ್ಬಿಡ್ತಾರೆ. ಇವ್ರ ಮಾತುಕತೆ ಎಲ್ಲ ಕೇಳೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಐಸ್ ತಿನ್ನಕಂತ ಇಲ್ಲಿ ಬಂದೆ ಗೈಸ್. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಬೇಗ ಒಂದು ಕುಲ್ಪೆ ಇಷ್ಟು ತಗೊಂಡು ತಿನ್ನಕಂತ ಇಟ್ಕೊಂಡೆ. ಇವನ್ ಜೊತೆ ಮಾತಾಡ್ಕೊಂತ ತಿನ್ನೋ ಅಂತ ಪ್ಲಾನ್ ಹಾಕಿದ್ದೆ. ಯಾಕಂದ್ರೆ ಸ್ವಲ್ಪ ಅದು ಟೈಮ್ ಹೋಗಿತ್ತು ಗೊತ್ತಾಗ್ಲಿ ಹೆಂಗಿರ್ಲಿ ಅಂತ. ಅವನಿಗೆ ಕನ್ನಡ ಬರಲ್ಲ, ನನಗೆ ಹಿಂದಿ ಬರಲ್ಲ. ನನ್ನ ಮೇಲೆ ಹಣೆ ಇಟ್ಟಳು. ಅದ ಮೊದಲ ಮಾತಾಡಿ ಮಾತುಕತೆ ಮುಗಿಸಿದೆ. ಅಷ್ಟೊತ್ತಿಗೆ ಮಂಜಕ್ಕರ ಅಮ್ಮ, ಮಂಜಕ್ಕ ಮತ್ತೆ ಹುಡುಗ ಬಂದಿದ್ರು. ಅವ್ರ ಜೊತೆ ಮಾತಾಡ್ಕೊಂಡು ಟಮಾಟೆ ತಗೊಂಡ್ಬಿಟ್ಟು ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಬೇಬಿ ಸಿಕ್ಬಿಟ್ಲು. ನಮ್ಮ ಬೇಬಿ ಸ್ಮೈಲ್ ಹೆಂಗಿತ್ತು ಅಂದ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಗೈಸ್. अबे साले जो माफ करना मैं जो कभी ಬೇಗ ನಾನು ಎಲ್ಲಿ ತಂಬಕ ಹೊಂಟೆ. ಯಾಕೆ ಅಂದ್ರೆ ಸಂತಿನೂ ತುಂಬಾ ಇದೆ, ನಿಮ್ ಜೊತೆ ಮಾತಾಡೋದು ಕೂಡ ತುಂಬಾ ಇದೆ. ಮಸ್ತೆ ಸಿಗೋಣ ಗೈಸ್. ನೆಕ್ಸ್ಟ್ ಬ್ಲಾಗ್, ನೆಕ್ಸ್ಟ್ ಮೀಟು. ಟಾಟಾ, ಬಾಯ್ ಬಾಯ್ ಗೈಸ್. ಬರೀ ಇಂಥದೆಯಾ?